ಗಮನಿಸಿ. ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ. ಫಸ್ಟ್ ಕಾರ್ಡ್ ಕಿಂಗ್ ಆಫ್ ಸಾರ್ಡ್ಸ್ ಬಂದಿರೋದ್ರಿಂದ ಸೊ ಏನೋ ಪ್ಲ್ಯಾನ್ ಇದೆ, ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು ನೀವು, ನಿಮ್ಮ ಪಾರ್ಟ್ನರು. ಸೊ ಲಾಯರ್ಸ್ನ ಕನ್ಸಲ್ಟ್ ಮಾಡ್ತಿರೋ, ಸೊ ಬಿಗ್ ಡೀಲ್ ಅಂತ ಹೇಳ್ಬೋದು. ಯಾವುದಾದ್ರೂ ನಿಮ್ಮದು ಕೋರ್ಟ್ ಅಥವಾ ಕಚೇರಿಗೆ ಸಂಬಂಧಪಟ್ಟಿದ್ದ ಕೆಲಸ ಆಗಿರ್ಬೋದು. ಬಟ್ ಕಿಂಗ್ ಆಫ್ ಸಾರ್ಡ್ಸ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಮ್ಯಾಟರು ನಿಮ್ಮ ಯಂಗರ್ ಸಿಬ್ಲಿಂಗ್ಸ್ದಿರ್ಬೋದು ಅಥವಾ ಎನ್ವೈರ್ಮೆಂಟಿಗೆ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ದಿರ್ಬೋದು. ಹೊಂದಾಣಿಕೆ ಕಮ್ಮಿ ಅಂತ ಹೇಳ್ತಾ ಇದೆ. ಸೊ ಎಲ್ಲಿಗಾದರೂ ಟ್ರಾವೆಲ್ ಮಾಡಿದ್ರು, ಒಕೇಶನ್ಗೆ ಹೋಗಿದ್ರು, ಸ್ವಲ್ಪ ಹಣಕಾಸಿನ ಬಗ್ಗೆ ನೀವು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು ಅಂತ ಹೇಳುತ್ತೆ. ಹಾಗೆ ಯಾವುದಾದ್ರೂ ವಸ್ತುಗಳು ಕಳೆದೋಗಬಹುದು, ಸ್ಪೆಷಲಿ ದುಡ್ಡಿನ ಬಗ್ಗೆ ಜೋಪಾನವಾಗಿರಿ ಅಂತ ಕಾರ್ಡ್ ಹೇಳುತ್ತೆ ಕಿಂಗ್ ಆಫ್ ಸಾರ್ಡ್ಸ್ ಇರೋದ್ರಿಂದ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಯಾರ್ದಾದ್ರೂ ವಸ್ತು ಕಳೆದೋಗುವಂಥ ಚಾನ್ಸಸ್ ಇದೆ ಅಥವಾ ಆಲ್ರೆಡಿ ಕಳೆದೋಗಿದೆ, ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ಬೋದು ರೀಡಿಂಗ್ ಪ್ರಕಾರ. ಸೆಕೆಂಡ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕೆಲವರು ಮನಿನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಣನ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ಮೇ ಬಿ ಕೆಲವ್ರಿಗೆ ಲಾಸ್ ಆಗ್ಬೋದು ಅಂತಲೇ ನಾನು ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ಬೋದು, ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು, ಬಟ್ ಅವ್ರು ಸಾರಿ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ರಿಗೂ ಆಗುತ್ತೆ. ಬಟ್ 2 ಆಫ್ ಪೆಂಟಿಕಲ್ಸ್ ನಾನು ಆಗಲೇ ಹೇಳಿದೆ, ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು. ಇಲ್ಲ ಅಂದರೆ ಹಣ ಪೋಲಾಗುತ್ತೆ, ಕಳೆದೋಗುತ್ತೆ. ಒಟ್ಟಿನಲ್ಲಿ ಹಣಕಾಸಿನ ಬಗ್ಗೆ ನಾನು ತುಂಬ ಕೇರ್ಫುಲ್ ಆಗಿರಿ ಅಂತಲೇ ಹೇಳ್ತೀನಿ. ಇದು ನೀವು ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಎಕ್ಸ್ಪೆನ್ಸಿವ್ ಗಿಫ್ಟ್ನ ಪರ್ಚೇಸ್ ಮಾಡಿ ಕೊಡೋದ್ರಲ್ಲಾಗಿರ್ಬೋದು, ಅಥವಾ ಅವ್ರು ಏನಾದರೂ ಅದನ್ನು ಕಳ್ಕೊಳ್ಳೋದು ಅಥವಾ ಬೀಳ್ಸೋದು, ಸಮಥಿಂಗ್ ಲಾಸ್ ಅಂತ ಹೇಳುತ್ತೆ ಕಾರ್ಡು. ಥರ್ಡ್ ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಸೊ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಿಮಗೋ ನಿಮ್ಮ ಪಾರ್ಟ್ನರ್ಗೋ ಇತ್ತೀಚೆಗೆ ಅಂತ ಹೇಳುತ್ತೆ. ಸೊ ಫಿನಿಶಿಂಗ್, ಏನೋ ಒಂದು ಫ್ಯಾಮ್ಲಿಯಲ್ಲಿ ಯಾವುದೋ ಒಂದು ಕರ್ತವ್ಯ ರೆಸ್ಪಾನ್ಸಿಬಿಲಿಟೀಸ್ನ ಮುಗಿಸ್ತಾ ಇರ್ತಾರೆ, ಇನ್ನೊಂದು ಬಂದುಬಿಡುತ್ತೆ ಅವರಿಗೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್, ತುಂಬ ಬರ್ಡನ್ನು, ಫ್ಯಾಮ್ಲಿ ಡ್ರಾಮಾ ಅಂತ ಹೇಳ್ತೀವಿ 10 ಆಫ್ ಸ್ಪಾಟ್ಸ್ ಬಂದರೂ ಕೂಡ. ಮನೆಯಲ್ಲಿ ಯಾವಾಗಲೂ ಏನಾದರೂ ಡ್ರಾಮಾ ನಡೀತಾ ಇರುತ್ತೆ, ಫೈಟ್ಸ್ ನಡೀತಾ ಇರುತ್ತೆ, ಮನಸ್ತಾಪಗಳಿರುತ್ತೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಮೇ ಬಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಎಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇರಿ, ಲೈಫಲ್ಲಿ ಏನೇ ಆಗಿರಲಿ, ನಿಮ್ಮ ಪಾರ್ಟ್ನರ್ ಮೋಸ ಮಾಡಲಿ ಅಥವಾ ಏನೇ ಆಗಿರಲಿ, ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋದನ್ನು ಮರಿಬೇಡಿ ಅಂತ ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ನಿಮ್ಮ ತಂದೆ ಸ್ಥಾನದಲ್ಲಿರೋ ವ್ಯಕ್ತಿ ಆಗಿರ್ಬೋದು. ಈ ರೀಡಿಂಗಲ್ಲಿ ನೀವಾಗಿಲ್ಲ ಅಂತ ಹೇಳ್ತೀನಿ. ಮೇ ಬಿ ತುಂಬ ಜವಾಬ್ದಾರಿ ಇದೆ ನಿಮ್ಮ ತಂದೆಗೋ ನಿಮಗೋ, ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಫಿಫ್ತ್ ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಯಾರಾದರೂ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ, ಡಿವೋರ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಿಮಗೆ ಡಿವೋರ್ಸ್ ಸಿಗುತ್ತೆ ಅಂತ ಜಡ್ಜ್ಮೆಂಟ್ ಕಾರ್ಡ್ ಹೇಳ್ತಾ ಇದೆ. ಸೊ ಏನಾದರೂ ಮಾಡಬೇಕು, ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳುತ್ತೆ ಕಾರ್ಡ್, ಜಡ್ಜ್ಮೆಂಟ್ ಕಾರ್ಡ್. ಡೂ ಆರ್ ಡೈ ಆಗಿರಲಿ, ಏನೇ ಆಗಿರಲಿ, ಎಷ್ಟೇ ರಿಸ್ಕ್ ಇರಲಿ, ಒಟ್ಟಿನಲ್ಲಿ ರಿಸ್ಕ್ನ ತೊಗೊಳ್ತೀನಿ ಅನ್ನೋ ಗಟ್ಟಿ ನಿರ್ಧಾರನ ಮಾಡಿದ್ದೀರ ನೀವೋ ನಿಮ್ಮ ಪಾರ್ಟ್ನರು. 6 ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. 2 ಆಫ್ ಕಪ್ಸ್ ನಾವು ಕೆಲವೊಮ್ಮೆ ಲವರ್ಸ್ ಕಾರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ ಎಂಟ್ರಿ ಆಗಿದೆ. ಸೊ ತುಂಬ ಬೇಬಿ ಸ್ಟೆಪ್ಸ್ ಸ್ಟಾರ್ಟಿಂಗ್ ಇದೆ, ಫಾಲಿಂಗ್ ಇನ್ ಲವ್ ಅಂತ ಹೇಳ್ತೀವಿ. ಸೊ ತುಂಬ ಕಲಿತಾ ಇದ್ದೀರಾ, ನೀವು ನಿಮ್ಮ ಪಾರ್ಟ್ನರಿಂದ ಕಲಿತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಕಲಿತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ತುಂಬ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಅಂತ ಹೇಳ್ಬೋದು 2 ಆಫ್ ಕಪ್ಸ್ ಇರೋದ್ರಿಂದ. 7th ಕಾರ್ಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ನಿಮ್ಮನ್ನು ಯಾರೋ ಕಾರ್ನರ್ ಮಾಡ್ತಾ ಇದ್ದಾರೆ. ನೀವು ಸ್ಕೂಲ್ಗೆ ಹೋಗ್ತಾ ಇದ್ದರೆ, ಕಾಲೇಜಸ್ಸಲ್ಲಿದ್ದರೆ ಅಥವಾ ಆಫೀಸಲ್ಲಿದ್ದರೂ ಕೂಡ ನಿಮ್ಮನ್ನು ಒಂಟಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರದ್ದೇ ಒಂದು ಗ್ರೂಪು, ನೀವು ಒಬ್ಬರೇ ಇರ್ತೀರ, ಯಾರೂ ಮಾತಾಡಲ್ಲ, ಜನ ನಿಮ್ಮನ್ನು ಟೀಸ್ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಕೆಲವರು ಆ ಥರ ಸಿಚುವೇಶನಲ್ಲಿದ್ದೀರಾ. ಸೊ ತುಂಬ ಕಷ್ಟ ಆಗ್ತಾ ಇದೆ, ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ ಕೆಲವ್ರಿಗೆ ಇಲ್ಲಿ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ನಿಮ್ಗೆ ಯಾರೋ ಇಷ್ಟ, ಅವ್ರು ಬೇರೆ ಕಡೆ ಒಂದು ಗ್ರೂಪಲ್ಲಿ ಇರ್ತಾರೆ ಅಥವಾ ನೀವು ಒಂದು ಕಡೆ ಗ್ರೂಪಲ್ಲಿದ್ದೀರಾ, ಅವ್ರು ಕಾರ್ನರ್ ಮಾಡಿದ್ದಾರೆ ನಿಮ್ಮ ಗ್ರೂಪಲ್ಲಿರೋರು. ಸೊ ನಿಮಗೆ ಅವ್ರು ಇಷ್ಟ, ಹೇಗೆ ಹೋಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಏನು ಅಂದ್ಕೊಳ್ತಾರೆ ಅನ್ನೋ ಯೋಚನೆಯಲ್ಲಿ ನೀವಿದ್ದೀರೋ ಅಥವಾ
ಅದರ್ ಪರ್ಸನ್ ಇರ್ಬೋದು. 9th ಕಾರ್ಡ್ ನನಗೆ 8 ಆಫ್ ಕಪ್ ಬಂದಿದೆ. ಸೊ ಕೆಲವ್ರದ್ದು ಮೈಂಡ್ ತುಂಬ ಚೇಂಜ್ ಆಗಿದೆ, ಮೈಂಡ್ ಲಾಸ್ಟ್ ಅನ್ನೋ ಫೀಲಿಂಗಲ್ಲಿದ್ದಾರೆ. ಲಾಸ್ಟ್ ಮಿನಿಟ್ನಲ್ಲಿ ಯಾವುದಕ್ಕಾದ್ರೂ ನೀವು ಮೈಂಡ್ ಚೇಂಜ್ ಮಾಡ್ತಾ ಇರ್ಬೋದು. ಸೊ ಆ ಥರ ಇದ್ದರೂ ಕೂಡ ಕಾರ್ಡ್ ಬಂದಿರುತ್ತೆ. ಕೆಲವ್ರಿಗೆ 8 ಆಫ್ ಕಪ್ಸ್ ಇರೋದನ್ನು ಬಿಟ್ಟು ಇಲ್ಲದೆ ಇರೋದ್ರ ಕಡೆ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ, ಅಥವಾ ನಿಮ್ಮ ಹತ್ರ ಎಲ್ಲ ಇರುತ್ತೆ ಆದರೂ ಕೂಡ ಏನೋ ಒಂದು ದೂರದ ಬೆಟ್ಟ ನುಣ್ಣಗೆ ಅಂತೀವಿ. ಸೊ ನಿಮ್ಮನ್ನು ಇಷ್ಟಪಡೋರನ್ನ ಬಿಟ್ಟು ಸೊ ನೀವು ಇಷ್ಟಪಡೋರು ಹಿಂದೆ ಹೋಗ್ತಾ ಇದ್ದೀರಾ. ಬಟ್ ರಿಜೆಕ್ಷನ್ ಫೀಲ್ ಆಗ್ಬೋದು ಅಥವಾ ಇಗ್ನೋರ್ಡ್ ಫೀಲ್ ಇರ್ಬೋದು. ಈಗಾಗಲೇ ನಿಮ್ಮನ್ನು ಯಾರೋ ರಿಜೆಕ್ಟ್ ಮಾಡಿದ್ದಾರೆ ಅಥವಾ ಇಗ್ನೋರ್ ಮಾಡ್ತಾ ಇದ್ದಾರೆ, ಯಾವುದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಮೇ ಬಿ ಅವ್ರು ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. 10th ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ ಮತ್ತೆ. ಸೊ ಇದು 2 ಆಫ್ ಕಪ್ಸ್ ಡಬಲ್ ಸರ್ತಿ ಬಂದರೆ ಹೇಟ್ ಸ್ಟೋರಿ ಅಂತ ಹೇಳ್ತೀವಿ ನಾವು. ಸಿಂಗಲ್ ಟೈಮ್ ಬಂದರೆ ಮಾತ್ರ ಅಲ್ಲೊಂದು ಫ್ರೆಶ್ ಲವ್ ಸ್ಟೋರಿ ಇರುತ್ತೆ ಅಂತ ನಾನು ಹೇಳ್ತೀನಿ ಕಾರ್ಡ್ ರೀಡಿಂಗಲ್ಲಿ. ಸೊ ಜನ ನಿಮ್ಮನ್ನು ಯಾವಾಗಲೂ ಹೇಟ್ ಮಾಡ್ತಾರೆ ಅಂತ ಕೆಲವ್ರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಸೊ ನೀವೇನೂ ಮಾಡಿರಲ್ಲ, ಏನೂ ಆರ್ಗ್ಯೂ ಮಾಡಿರಲ್ಲ, ಗೊತ್ತಿಲ್ಲ ನನ್ನ ಕಂಡ್ರೆ ಯಾರಿಗೂ ಆಗೋದಿಲ್ಲ, ಅನ್ಲೆಸ್ ನಿಮ್ಮ ಸರ್ಕಲ್ಲೇ ಹಾಗೆ ಇದೆಯೋ ಅಥವಾ ನನ್ನ ಹಣೆ ಬರಹನೇ ಇಷ್ಟೇನಾ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಕೆಲವರು. ಸೊ ನಿಮ್ಮ ಸುತ್ತಮುತ್ತಲೂ ಇರೋ ಜನಗಳ ಪ್ರಾಬ್ಲಮ್ ಅಲ್ಲ. ಮೇ ಬಿ ಆಸ್ಟ್ರಾಲಜಿಕಲ್ ಚಾರ್ಟ್ ಪ್ರಕಾರ ಹೇಳೋದಾದರೆ ಯಾವಾಗಲೂ ತುಂಬ ಜನ ಅಡ್ಮೈರ್ ಮಾಡ್ತಾರೆ ಕೆಲವರು, ಬಟ್ ಕೆಲವ್ರಿಗೆ ಹೊಟ್ಟೆಗೆ ಜಾಸ್ತಿ ಅಂತ ಹೇಳ್ಬೋದು ನಿಮ್ಮ ಮೇಲೆ. 11th ಕಾರ್ಡ್ ನನಗೆ 8 ಆಫ್ ಸಾರ್ಟ್ಸ್ ಬಂದಿದೆ. 8 ಆಫ್ ಸಾರ್ಟ್ಸ್ ಇರೋದ್ರಿಂದ ಸೊ ಗೋಯಿಂಗ್ ವಿತ್ ಕರ್ಮ ಅಂತ ಹೇಳ್ತೀವಿ ಇದಕ್ಕೆ ನಾವು. ಸೊ ಏನು ಡಿಸೈಡ್ ಆಗಿರುತ್ತೆ ಅದೇ ನಡೆಯುತ್ತೆ, ತುಂಬ ಯೋಚನೆ ಮಾಡಬೇಡಿ. ಸೊ ಏನೇ ಒಂದು ಕೆಲಸ ಇರಲಿ ಆನ್ ಟೈಮಲ್ಲಿ ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಇನ್ಫ್ಯಾಕ್ಚುಯೇಷನ್ನಲ್ಲಿ ಸೊ ಓದೋದನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಕೆಲವರು. ಸೊ ಏನು ಕೆಲಸದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಕೆಲವ್ರಿಗೆ. ಯಾರ ಮೇಲೂ ಹೆವಿ ಲವ್ ಆಗಿದೆ, ನಿಮಗೆ ಅದರ್ ಪರ್ಸನ್ ಮೇಲೆ ಆಗಿದೆಯೋ ಅದರ್ ಪರ್ಸನ್ಗೆ ನಿಮ್ಮ ಮೇಲೆ ಆಗಿದೆಯೋ, ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ನೀವು. ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಅಥವಾ ನಿಮಗೆ ಯಾವುದಾದ್ರೂ ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಸೊ ಕೆಲವರು ಇತ್ತೀಚೆಗೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ 8 ಆಫ್ ಕಪ್ಸ್ 2 ಆಫ್ ಕಪ್ಸ್ ನನಗೆ 8 ಆಫ್ ಸಾರ್ಟ್ಸ್ ಇರೋದ್ರಿಂದ 8 ಮಧ್ಯೆ 2 ಬಂದರೆ ಮೇ ಬಿ ನೀವು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಜಿಮ್ ಜಾಯ್ನ್ ಆಗಿದ್ದೀರಾ, ಏನೋ ಒಟ್ಟಿನಲ್ಲಿ ಮಾಡ್ತಾ ಇದ್ದೀರಾ. ಹೆಲ್ತ್ ಇಶ್ಯೂಸ್ನ ಕೆಲವನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ. 12th ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. 12th ಸ್ಟಾರ್ ಕಾರ್ಡ್ ಬಂದರೆ ಹೋಪ್ ಇದೆ ಅಂತ ಹೇಳ್ಬೋದು. ನೀವು ಯಾವುದಕ್ಕಾದ್ರೂ ವೇಟ್ ಮಾಡ್ತಾ ಇದ್ದರೆ ಖಂಡಿತ ಹೋಪ್ನ ಇಟ್ಕೊಳ್ಬೋದು. ಅದಾಗುತ್ತೋ ಇಲ್ವೋ ಅಂತ ಹೇಳೋದಾದರೆ ಹೋಪ್ ಹೇಳ್ತೀನಿ ನಾನು. ಸೊ ಟೈಮ್ ತೊಗೊಳ್ಬೋದು, ಖಂಡಿತವಾಗ್ಲೂ ಅದಾಗೋದಿಲ್ಲ ಅಂತ ಹೇಳಲ್ಲ, ಆಗುತ್ತೆ. ಬಟ್ ಅಷ್ಟೊಂದು ಟೈಮ್ ನೀವು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರೆ ಓಕೆ, ಅವ್ರಿಗೋಸ್ಕರ ಕಾಯ್ತೀನಿ ಅಂದರೆ ಓಕೆ. ಬಟ್ ತುಂಬ ಚಾಲೆಂಜಸ್ ಬರುತ್ತೆ. ಲಾಸ್ಟಲ್ಲಿ ಸ್ಟಾರ್ ಕಾರ್ಡ್ ಬಂದರೆ ತುಂಬ ಚಾಲೆಂಜಸ್. ಸೊ ನೀವು ಅಂದ್ಕೊಂಡೇ ಇರಲ್ಲ ಇಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ ಅಂತ. ಸೊ ಇಡೀ ಲೈಫ್ ಲಾಂಗ್ ಕೂಡ ಕೆಲವರು ತಗಲ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸೊ ಕೆಲವ್ರದ್ದು ಗೇನ್ಸ್ ಎಲ್ಲ ಮಲ್ಟಿಪ್ಲೈ ಆದರೂ ಕೂಡ ಹಣ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಕೆಲವರು ಫೀಲ್ ಗುಡ್ಡಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಬಟ್ ಕಿಂಗ್ ಆಫ್ ಸಾರ್ಟ್ಸ್ ಫಸ್ಟ್ ಕಾರ್ಡ್ ಆಗಿರೋದ್ರಿಂದ ನಾನು ಆಗಲೇ ಹೇಳಿದೆ 10 ಆಫ್ ವಾಂಡ್ಸ್ ಕೂಡ ಇದೆ ನಿಮಗೆ ಕಾರ್ಡು. 3rdಲ್ಲಿ 10 ಆಫ್ ವಾಂಡ್ಸ್, ಫಸ್ಟಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಫೀಲ್ ಗುಡ್ ಇರ್ತೀರಾ. ಬಟ್ ಫ್ಯಾಮ್ಲಿ ಟೆಸ್ಟ್ ಅಂತ ಹೇಳ್ಬೋದು. ನೀವು ಫ್ಯಾಮ್ಲಿನ ಟೆಸ್ಟ್ ಮಾಡ್ತಿರೋ ಅಥವಾ ಯೂನಿವರ್ಸ್ ನಿಮ್ಮ ಫ್ಯಾಮ್ಲಿನ ಟೆಸ್ಟಲ್ಲಿ ಇಡುತ್ತೋ ಗೊತ್ತಿಲ್ಲ. ಸ್ವಲ್ಪ ಚಾಲೆಂಜಸ್ ಬರ್ಬೋದು, ಎಲ್ಲನೂ ನಿಭಾಯಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ. ಸೊ ಎನಿಮೀಸ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ತೀನಿ ನಾನು. ಸ್ಕೂಲ್ ರಿಲೇಟೆಡ್ ಸ್ಟಪ್ಪಲ್ಲಿ ಕೆಲವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಕೆಲವರು ಕ್ರೇಜಿ ಇನ್ ಲವ್ವಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಸೊ ಕೆಲವ್ರಿಗೆ ನೋಬಡಿ ಕ್ರಾಸ್ ಮೀ ಅನ್ನೋ ಲೆವೆಲಲ್ಲಿ ಇದ್ದೀರಾ. ಕಿಂಗ್ ಆಫ್ ಸಾರ್ಟ್ಸ್ ಅಂದರೆ ಒಂದು ಈಗೋ ಇರುತ್ತೆ, ಸಣ್ಣ ಮಟ್ಟದ ಈಗೋ. ನನಗೆಲ್ಲ ಗೊತ್ತು, ನನ್ನನ್ನು ಯಾರೂ ಕ್ರಾಸ್ ಮಾಡಿ ಹೋಗೋಕ್ಕಾಗಲ್ಲ, ನನ್ನ ಕಡೆ ಯಾರೂ ಬೆರಳು ಮಾಡಿ ತೋರಿಸಲ್ಲ. ನಾನು ಆಗಲೇ ಹೇಳಿದೆ, ಕಾರ್ನರ್ ಮಾಡ್ತಾ ಇದ್ದಾರೆ. ನೀವು ಯಾರನ್ನಾದ್ರೂ ಕಾರ್ನರ್ ಮಾಡ್ತಾ ಇದ್ದೀರೋ, ನಿಮ್ಮನ್ನು ಯಾರಾದರೂ ಕಾರ್ನರ್ ಮಾಡ್ತಾಯಿದ್ರು, ಯಾವುದಕ್ಕೂ ಹುಷಾರಾಗಿರಿ. ಸೊ
ಸೊ ಎನಿಮೀಸ್ ಜಾಸ್ತಿ ಆಗ್ತಾರೆ. ಸೊ ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪ ಬಂತು ಅಂತ ಅದನ್ನು ಯಾರ ಮೇಲೂ ತೋರಿಸ್ಬೇಡಿ, ಕಂಟ್ರೋಲ್ಡ್ ಆಗಿರಿ.